ಜೀವನ ನಮ್ಮಿಂದ ಏನು ಬೇಕಾದರೂ ಕಿತ್ತುಕೊಳ್ಳಬಹುದು. ಆದರೆ ನಿಮ್ಮ ಒಳಗೆ ಹಠ ಇದೆಯಲ್ಲ, ಆ ಹಠದ ಮುಂದೆ ಅದು ಯಾವತ್ತಿದ್ರೂ ಗುಲಾಮ್ ಅನ್ನೋದನ್ನು ಮರಿಬೇಡಿ. ಎಷ್ಟೇ ಕಷ್ಟ ಬಂದರೂ ಸರಿ, ನೀನು ಕುಸಿದು ಹೋಗಬಾರದು, ಹೆದರಿ ಓಡಿ ಹೋಗಬಾರದು. ಯಾಕಂದರೆ ನೀನು 100 ಸಲ ಗೆದ್ದವನಲ್ಲ, 1000 ಸರಿ ಸೋತವನು. ನಿನ್ನ ಬದುಕಿಗೆ ನೀನೇ ಬ್ರಹ್ಮ ಆಗಬೇಕು. ಯಾಕಂದರೆ ನೀನು ಆಡಿಸಿದ ಹಾಗೆ ಆಡುತ್ತೆ ನಿನ್ನ ಬದುಕು ಅನ್ನೋದನ್ನು ಮರಿಬಾರ್ದು. ಇತರರಿಗಾಗಿ ನಿನ್ನ ಸ್ವಂತಿಕೆಯನ್ನು ಯಾವತ್ತೂ ಬಿಟ್ಟುಕೊಡಬಾರದು ಗೆಳೆಯ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ಮಾಡುವವರು ಯಾರಿಗೂ ಸಾಧ್ಯ ಇಲ್ಲ. ಆಹಾರ ಇಲ್ಲದವನಿಗೆ ಹಸಿವಿನ ಚಿಂತೆ, ಜಾಗ ಇಲ್ಲದವನಿಗೆ ಮನೆಯ ಚಿಂತೆ, ನೆಮ್ಮದಿ ಇಲ್ಲದವನಿಗೆ ಸ್ಮಶಾನದ ಚಿಂತೆ. ಹೀಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಚಿಂತೆ ಇದ್ದೇ ಇರುತ್ತೆ. ಆದರೆ ಈ ಚಿಂತೆ ಅನ್ನೋದು ಮಾಯವಾಗಬೇಕಾದರೆ ನೀನು ದುಡ್ಡು ಗಳಿಸಬೇಕು. ನೀನು ಬಡತನದಿಂದ ಮುಕ್ತವಾಗಬೇಕು. ಯಾಕಂದರೆ ದುಡ್ಡು ಯಾವತ್ತಿದ್ರೂ ಮಾತನಾಡುತ್ತೆ. ಮೈ ಡಿಯರ್ ಫ್ರೆಂಡ್, ಗೆಲ್ಲೋದು ತಡವಾದರೂ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರಾಳಿಯ ಎದೆಗೆ ನಡುಕ ಹುಟ್ಟಿಸುವಂತಿರಬೇಕು. ಬದುಕಿದರೆ ನಾವು ಹೇಗೆ ಬದುಕಬೇಕು ಗೊತ್ತಾ? ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತಿರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ನಾವು ಬದುಕಬೇಕು. ನಾವು ಸೇವಿಸುವ ಅನ್ನದ ನೀರು ನಮ್ಮ ದುಡಿಮೆಯ ಬೆವರು ಆಗಿರಬೇಕೇ ವಿನಃ ಮತ್ತೊಬ್ಬರ ಕಣ್ಣೀರಾಗಬಾರದು. 1000 ಸೋಲುಗಳನ್ನು ಸೋಲಿಸಿ ಒಮ್ಮೆ ಗೆದ್ದು ಬಿಡು. ಗೆದ್ದ ಮೇಲೆ ನಿನ್ನ ಪ್ರತಿ ಸೋಲು, ಪ್ರತಿ ಕಣ್ಣೀರು ಇತಿಹಾಸದ ಪುಟಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರವಾಗಿ ಉಳಿಯುತ್ತೆ. ಸರಳ ಜೀವನ ಸಂಯಮವನ್ನು ಕಲಿಸುತ್ತೆ. ಸರಳ ವ್ಯಕ್ತಿತ್ವ ಮನುಷ್ಯನನ್ನು ಬೆಳೆಸುತ್ತೆ. ಸರಳವಾದ ನಡೆ ನುಡಿ ನಮ್ಮ ಜೀವನವನ್ನು ಉತ್ತುಂಗಕ್ಕೆ ಏರಿಸುತ್ತೆ. ನಿನ್ನ ತೊಂದರೆಗಳಿಗೆ ಯಾವತ್ತೂ ಹೆದರಬೇಡ. ನಿನ್ನ ಸಂಕಷ್ಟಗಳಿಗೆ ಯಾವತ್ತೂ ಅಳಬೇಡ. ತೊಂದರೆಗಳೇ ಹಾಗೆ, ಹೆದರಿದರೆ ದಟ್ಟವಾಗುತ್ತೆ, ಹೆದರಿಸಿದರೆ ಮಾಯವಾಗುತ್ತೆ. ಆದ್ದರಿಂದ ಯಾವತ್ತಿಗೂ ಧೈರ್ಯವಾಗಿರುವುದನ್ನು ಕಲಿತುಕೋ. ದುಡ್ಡಿಲ್ಲದವನು ಬಡವನಲ್ಲ, ಗುರಿ ಮತ್ತು ಕನಸಿಲ್ಲದವನು ನಿಜವಾದ ಬಡವನಾಗಿರುತ್ತಾನೆ. ನಾವು ಬದುಕಿನಲ್ಲಿಟ್ಟುಕೊಂಡಂತಹ ನಿರೀಕ್ಷೆಗಳಿಗಿಂತ ಬದುಕು ನಡೆಸುವಂತಹ ಪರೀಕ್ಷೆಗಳೇ ಹೆಚ್ಚು. ಗೆದ್ರೆ ಮುಂದಿನ ದಾರಿ ಸುಗಮ, ಸೋತ್ರೆ ಬಾಳಿನ ಹೊಸ ಅಧ್ಯಾಯನಾದ ಉಗಮ. ಕಾಗೆ ಬಣ್ಣ ಕಪ್ಪು, ಆದರೂ ಹಂಚಿ ತಿನ್ನುವ ಮನಸ್ಸು ಕಾಗೆಗಳಿಗೆ ಇರುತ್ತೆ. ಬದುಕೋಕೆ ಬೇಕಾಗಿರೋದು ಬಣ್ಣ ಅಲ್ಲ, ಬಣ್ಣ ಬದಲಿಸದೇ ಇರುವಂತಹ ಗುಣ. ಎದ್ದೇಳು, ಯಾವುದೇ ಕಾರಣಕ್ಕೂ ಸೋಲಬೇಡ, ಯಾರ ಹಂಗಲ್ಲೂ ಇರಬೇಡ. ಸೋಲೆಂಬುದು ನಮ್ಮ ಗೆಲುವಿನ ಹಾದಿಯಲ್ಲಿ ಆಗಾಗ ಬರುವ ಒಂದು ಸಣ್ಣ ಅಡಚಣೆ ಅಷ್ಟೇ. ಅದನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಅಂತ ಸಾಗೋದೇ ನಿಜವಾದ ಕ್ರಮ. ಕೊನೆಗೊಂದು ಮಾತು ಹೇಳ್ತೀನಿ, ಕೇಳು. ಜೀವನವು ಒಂದು ಪ್ರಶ್ನೆ, ನೀನು ಹೇಗೆ ಬದುಕು ತೋರಿಸ್ತೀಯ ಅನ್ನೋದೇ ಉತ್ತರ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತಗೊಂಡು ಮತ್ತೆ ಸಿಗ್ತೀನಿ.